ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ಅಕ್ಟೋಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕಟಕ ರಾಶಿ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸ 8-10-2025 5-11-2025. ಕಾರ್ತಿಕ ಮಾಸ ಅಂದ್ರೆ ಪುರುಷೋತ್ತಮ ಮಾಸ, ಪುರುಷರಲ್ಲೇ ಉತ್ತಮ ಅಂತೀವಲ್ಲ, ಶ್ರೀರಾಮ ಪುರುಷೋತ್ತಮ. ಹಾಗೆ ಇಂತಹ ಪುರುಷೋತ್ತಮ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ರು ಕೂಡ ಜೊತೆಲಿರುವಂತಹ ಮಾಸ ಇದು. ಈ ಮಾಸದಲ್ಲಿ ದೀಪಾರಾಧನೆ, ಅದರಲ್ಲೂ ಸೋಮವಾರ, ಕಾರ್ತಿಕ ಏಕಾದಶಿ, ಕಾರ್ತಿಕ ಪೌರ್ಣಮಿ ಇಂತಹ ದಿನದಲ್ಲಿ ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಶಿವನಿಗೆ ಕಾರ್ತಿಕ ಸೋಮವಾರ ದಿನ ಶಿವನಿಗೆ ರುದ್ರಾಭಿಷೇಕ, ಬಿಲ್ವ ಪೂಜೆ, ವಿಷ್ಣು ಭಕ್ತರು ವಿಷ್ಣು ಸಹಸ್ರನಾಮ ಪಠಿಸುವುದು ಬಹಳ ಉತ್ತಮ. ಕಾರ್ತಿಕ ಪೌರ್ಣಿಮೆ ದಿನ ಉಪವಾಸ ಇದ್ದು ಸಾತ್ವಿಕ ಆಹಾರವನ್ನ ಈ ಮಾಸದಲ್ಲೆಲ್ಲ ನೀವು ಸ್ವೀಕಾರ ಮಾಡಬೇಕು. ಅಕ್ಕಿ, ಬೆಲ್ಲ, ಹಣ್ಣು, ಹಾಲು ಈ ತರ ಶಿವ ಪುರೋಹಿತರಿಗೆ, ವಿಷ್ಣು ಪುರೋಹಿತರಿಗೆ, ನೀವು ಬ್ರಾಹ್ಮಣರಿಗೆ, ಅದರಲ್ಲೂ ಕೂಡ ಗಾಯತ್ರಿ ಜಪ ಮಾಡುವಂತಹ ಬ್ರಾಹ್ಮಣರಿಗೆ ನೈವೇದ್ಯವನ್ನ ಅಥವಾ ಅವರಿಗೆ ದಾನ ಮಾಡೋದ್ರಿಂದ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಮಹಾನವಮಿ 1-10-2025, 2-10-2025 ವಿಜಯದಶಮಿ ದಸರಾ ಹಬ್ಬ, ಮತ್ತೆ ಈ ತಿಂಗಳಲ್ಲಿ ದಸರಾ ಮತ್ತು ದೀಪಾವಳಿ ಈ ಎರಡು ಹಬ್ಬದ ಹಾರ್ದಿಕ ಶುಭಾಶಯಗಳು. 6ನೇ ತಾರೀಕು 10-2025 ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ರಥ ಇರುತ್ತೆ. 9-10-2025 ಗುರುವಾರ ಹಾಸನಾಂಬ ದರ್ಶನ ಆರಂಭ ಆಗುತ್ತೆ. 19-10-2025 ಭಾನುವಾರ ಹಗಲು ನೀರು ತುಂಬುವ ಹಬ್ಬ, ರಾತ್ರಿ ನರಕ ಚತುರ್ದಶಿ, ಅಭ್ಯುಂಜನ, ಚಂದ್ರೋದಯ ಅವೆಲ್ಲ ನೀವು ನೋಡ್ಬೇಕಾಗಿರುವಂಥದ್ದು. 20-10-2025 ಸೋಮವಾರ ನರಕ ಚತುರ್ದಶಿ, ಅವತ್ತಿನ ದಿನ ಕೇದಾರೇಶ್ವರ ವ್ರತ ಇರುತ್ತೆ. ಇನ್ನು ಕೆಲವರು ಧನಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ತಾರೆ. 21-10-2025 ಮಂಗಳವಾರ ಬಲೀಂದ್ರ ಪೂಜೆ. ಧನಲಕ್ಷ್ಮಿ ಪೂಜೆ ಅಂದ್ರೆ ಏನು, ಬಲೀಂದ್ರ ಪೂಜೆ ಅನ್ನೋದೇನು ಅನ್ನೋದು ಕೂಡ ತಿಳಿಸ್ತೀನಿ. ನರಕ ಚತುರ್ದಶಿ ದಿನ ನಾವು ಶ್ರೀಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದಂತಹ ನೆನಪು ಮಾಡಿಕೊಳ್ಳುವಂತಹ ದಿನ. ಈ ದಿನ ಅಭ್ಯುಂಜನ ಸ್ನಾನ, ಯಮತರ್ಪಣಗಳನ್ನು ಮಾಡುವಂತಹದ್ದು ನಮ್ಮ ರೂಢಿಯಲ್ಲಿದೆ. ಧನಲಕ್ಷ್ಮಿ ಪೂಜೆಯನ್ನ ಯಾಕೆ ಮಾಡ್ಬೇಕು ಅಂದ್ರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು, ಸಕಲೈಶ್ವರ್ಯ ಸಂಪತ್ತಿಗಾಗಿ ಆಶ್ಯೂಜ ಮಾಸ ಕೃಷ್ಣ ಅಮಾವಾಸ್ಯೆಯ ಸಾಯಂಕಾಲ ವೇಳೆಯಲ್ಲಿ ಈ ಲಕ್ಷ್ಮೀ ಪೂಜೆಯನ್ನ, ನೀವು ಧನಲಕ್ಷ್ಮಿ ಪೂಜೆಯನ್ನ ಮಾಡಬೇಕು. ಬಲೀಂದ್ರ ಪೂಜೆ ಕಾರ್ತಿಕ ಶುಕ್ಲ ಪಾಡ್ಯಮಿಯ ದಿನ ಸಾಯಂಕಾಲ ಬಲೀಂದ್ರ ಪೂಜೆ ಆಚರಣೆ. ಬಲೀಂದ್ರ ಪೂಜೆ ಮಾಡಿ ದೀಪ ಹಚ್ಚಿ ಲಕ್ಷ್ಮಿಯು ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ಲಿ ಅಂತೇಳಿ ಪೂಜೆ ಮಾಡಿ ಗೋಪೂಜೆಯನ್ನ ಮಾಡುವಂಥದ್ದು ಕೂಡ ನಮ್ಮ ಪದ್ಧತಿಯಲ್ಲಿ ಇದೆ. 22-10-2025 ಬುಧವಾರ ದೀಪಾವಳಿ ಹಬ್ಬ, ಬಲಿಪಾಡ್ಯಮಿ. 23-10-2025 ಗುರುವಾರ ಹಾಸನಾಂಬ ದೇವಾಲಯ ಬಾಗಿಲಾಗ್ತಾರೆ. ನಾನು ಆಗ್ಲೇ ಹೇಳಿದೆ, ಎಷ್ಟನೇ ತಾರೀಕು, 9-10-2025 ಗುರುವಾರ ಹಾಸನಾಂಬ ದೇವಿಯ ದರ್ಶನ ಆರಂಭ ಆಗುತ್ತೆ. ಬಾಗಿಲು 23ನೇ ತಾರೀಕು ಬಾಗಿಲಾಕ್ಬಿಡ್ತಾರೆ. ಇದು ವಿಶೇಷ. ಹಾಗಾದ್ರೆ ಈಗ ಕಟಕ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಗೆ ಈ ತಿಂಗಳಲ್ಲಿ ಗುರು ಸಂಚಾರ ಆಗ್ತಾನೆ. ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ಒಂದೇ ವರ್ಷದಲ್ಲಿ ಗುರು ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿಗೆ ಗುರು ಸಂಚಾರ ಆಗ್ತಾನೆ. ಅದ್ರ ಫಲ ಏನು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ತಿಳಿಸ್ತೀನಿ. ನಿಮಗೆ ದ್ವಿತೀಯಾಧಿಪತಿಯಾದಂತಹ ಬುಧ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ 2-10-2025. ಹಾಗಾದ್ರೆ ಬುಧ 3ನೇ ಮನೆ ಅಧಿಪತಿ, ವ್ಯಯಾಧಿಪತಿಯಾಗಿದ್ರು ಕೂಡ ಗೋಚಾರದಲ್ಲಿ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾನೆ. ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ವಿದ್ಯಾವಂತರು, ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ, ಡಿಗ್ರಿ ಪಾಸ್ ಆಗ್ತೀರಿ.
ಆಸ್ತಿ ಲಾಭ ಪ್ರಾಪ್ತಿಯಾಗುತ್ತೆ, ಸಮಾಜದಲ್ಲಿ ಹೆಸರನ್ನು ಕೂಡ ಗಳಿಸ್ತೀರಿ ಈ ತಿಂಗಳಲ್ಲಿ. ಇವೆಲ್ಲ ಶುಭ ಫಲಗಳು. ನಿಮ್ಮ ತಾಯಿ ಸಂತೋಷವಾಗಿರ್ತಾರೆ. ನಿಮ್ಗೆ ಸಡನ್ ಆಗಿ ಆಕಸ್ಮಿಕವಾಗಿ ಧನ ಬರುವಂತ ಸಾಧ್ಯತೆಗಳಿದೆ. ಸನ್ಮಾನಗಳು ಕೂಡ ಆಗುತ್ತೆ. ಗುರುಜಿ ಇಷ್ಟೆಲ್ಲ ಶುಭ ಫಲ ಹೇಳ್ತಾ ಇದ್ದೀರಾ, ನನಗೆ ಯಾವುದು 1 ವರ್ಷದಿಂದ ನೋಡ್ತಾ ಇದ್ದೀನಿ, 6 ತಿಂಗಳಿಂದ ನೋಡ್ತಾ ಇದ್ದೀನಿ, ಕೆಲವ್ರಿಗೆಲ್ಲ ಶುಭ ಫಲ ಆಗ್ಬೋದು, ನನಗೆ ಆಗ್ತಾ ಇಲ್ಲ. ಕೆಲವರೆಲ್ಲ ಹೇಳ್ತೀರಾ ಗುರುಜಿ ನೀವು ಹೇಳ್ದಂಗೆ ಆಗುತ್ತೆ. ಯಾಕೆಂದ್ರೆ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ, ದಶಾಭುಕ್ತಿ ಎಷ್ಟಿದೆ, ಇದೆಲ್ಲ ನೋಡಿ ನಾನು ಪ್ರಿಡಿಕ್ಷನ್ ಅನ್ನ ಜಾತಕ ತೋರಿಸಿದಾಗ ಪರಿಹಾರ ಮಾರ್ಗಗಳನ್ನು ಕೂಡ ತಿಳಿಸ್ತೀನಿ. ಸಂತೋಷವಾದ ದಾಂಪತ್ಯ ಜೀವನವನ್ನ ಬುಧ ಕೊಡಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ವಾಹನಗಳನ್ನ ಪಡಿತೀರಿ ಅಥವಾ ಕೊಂಡ್ಕೋಬಹುದು. ಹೊಸ ವಾಹನಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಮನಃಶಾಂತಿಯನ್ನು ಕೂಡ ಪಡೆಯೋಕೆ ಅವಕಾಶಗಳನ್ನ ಬುಧ ಕೊಡ್ತಾನೆ. ಯಾಕೆಂದ್ರೆ ಬುಧ ನಿಮಗೆ ವ್ಯಯಾಧಿಪತಿಯಾಗಿದ್ರು ಕೂಡ, ತೃತೀಯಾಧಿಪತಿಯಾಗಿದ್ರು ಕೂಡ, ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾನೆ. ಇನ್ನು ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ. ಶುಕ್ರ 9-10-2025 ದ್ವಿತೀಯ ಭಾವ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ನೀಚ ಸ್ಥಾನ ಕೊಟ್ಟೋಗ್ತಾನೆ. ಈ ತಿಂಗಳಲ್ಲಿ ಒಂದು ಗ್ರಹ ಶುಕ್ರ ನೀಚ, ಗುರು ಉಚ್ಚವಾದಂತಹ ಫಲವನ್ನ ಕೊಡ್ತಾನೆ. ಆದರೆ ಶುಕ್ರ ನೀಚನಾದ್ರೂ ಕೂಡ ಕಟಕ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧೈರ್ಯವನ್ನ ಕೊಡ್ತಾನೆ. ಧೈರ್ಯೇ ವಸತೆ ಲಕ್ಷ್ಮಿ. ಸಹೋದರ ಸಹೋದರಿಯಿಂದ ನಿಮಗೆ ಸಂತೋಷ ಆಗುತ್ತೆ. ಸಕಾರಾತ್ಮಕ ಫಲವನ್ನ ನೀವು ಪಡಿತೀರಿ. ನೀವು ಮಾಡಿದಂತ ಪ್ರಯತ್ನಗಳೆಲ್ಲ ಜಯ ಶಕ್ತಿ ಪ್ರಾಪ್ತಿಯಾಗುತ್ತೆ. ಗೌರವಗಳು ಪ್ರಾಪ್ತಿಯಾಗುತ್ತೆ. ಜನರಿಂದ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ನೋಡಿ ಇವೆಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನು ನೆಗೆಟಿವ್ ಆಗ್ಬೋದು? ಸೂರ್ಯನು ಕೂಡ ನೀಚ ಆಗ್ಬಿಡ್ತಾನೆ ಈ ತಿಂಗಳಲ್ಲಿ. 2 ಗ್ರಹಗಳು ನೀಚ, ಒಂದು ಶುಕ್ರ ನೀಚ, ಸೂರ್ಯ ನೀಚ, ಆದ್ರೆ ಗುರು ಮಾತ್ರ ಉಚ್ಚವಾಗಿರ್ತಾನೆ. ಹಾಗಾದ್ರೆ ಸೂರ್ಯ ನೀಚನಾಗೋದ್ರಿಂದ, ಯಾಕಂದ್ರೆ ಸೂರ್ಯ ನಿಮಗೆ ದ್ವಿತೀಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸೂರ್ಯ ನೀಚನಾದಾಗ ನೀವೇನಾದ್ರೂ ಗೌರ್ಮೆಂಟ್ ಇಂದ BDA ಸೈಟ್ಗಳು, ಮೂಡಾ ಸೈಟ್ಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳಾಗಬೇಕು ಅಂದ್ರೆ ತೊಂದರೆ, ಪಿತ್ರಾರ್ಜಿತ ಸ್ವತ್ತಿಗೆ ತೊಂದರೆಗಳಾಗುವಂಥದ್ದು, ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳು, ವಿಶ್ರಾಂತಿ ಇರಲ್ಲ, ಕೆಲವರು ಸ್ಥಳವನ್ನ ಬದಲಾವಣೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಕಸ್ಮಾತ್ ಏನಾರ ಆಸ್ತಿ ಇದ್ರೆ ಆಸ್ತಿ ವಿಚಾರದಲ್ಲಿ ವಿವಾದಗಳಾಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಗುರು ನನ್ನ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇದ್ದಾನೆ, ಅವಾಗ ಏನು ಫಲವನ್ನ ಕೊಡ್ತಾನೆ? ಈಗಾಗಲೇ ಗುರು ಬಲ ಇಲ್ಲ, ಗುರು ಜನ್ಮ ರಾಶಿಯಲ್ಲಿ ಸಂಚಾರ ಆದಾಗ ಏನು ಕೆಡಕಾಗುತ್ತೆ ಅಂದ್ರೆ ಆರೋಗ್ಯ ಕೆಡಿಸುತ್ತಾನೆ, ಖರ್ಚು ಜಾಸ್ತಿ ಆಗ್ಬೋದು, ಗೃಹದಲ್ಲಿ ಬೇಸರ, ಏನಾದ್ರೂ ಭಯ, ಶಿಕ್ಷೆ, ಕಾನೂನು ಪಾಲನೆ ಮಾಡದೇ ಇರೋರಿಗೆ ಶಿಕ್ಷೆಗಳಾಗುವಂತಹ ಸಾಧ್ಯತೆಗಳಿದೆ. ಅಥವಾ ಏನಾದ್ರೂ ಒಂದು ಸರ್ಕಾರದಿಂದ ಉಪದ್ರವಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಏನೋ ಒಂದು ವಿವಾಹ ಆಗ್ಬೇಕು, ಡೇಟ್ ಫಿಕ್ಸ್ ಆಗೋದು, ಎಲ್ಲ ಆಗಿದೆ, ಛತ್ರ ಫಿಕ್ಸ್ ಆಗ್ತಿಲ್ಲ, ನಿಧಾನ ಆಗೋದು, ಅಡೆತಡೆಗಳಾಗೋದು, ವಿವಾಹ ವಿಚಾರದಲ್ಲಿ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಕಟಕ ರಾಶಿ ಜಾತಕರಿಗೆ ಅದಕ್ಕೆ ಈ ತಿಂಗಳಲ್ಲಿ ಬಹಳ ಜಾಗೃತೆಯಾಗಿರ್ರಿ. ಅಕ್ಟೋಬರ್ 2025. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಇದರಲ್ಲೆಲ್ಲ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಎಲ್ಲರಿಗೂ ಕೂಡ ಜ್ಯೋತಿಷ ಶಾಸ್ತ್ರ ಕತ್ಲರಿಗೆ ಬೆಳಕನ್ನ ತೋರಿಸ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಿಮ್ಗೆ ಎಲ್ಲ ನಿಮ್ಮ ಮನೋಕಾಮನೆಗಳು ದೇವರು ಪೂರ್ಣ ಮಾಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.